ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮ್ಮ ಮುಂದೆ ಮಾತನಾಡಲು ಇಚ್ಛಿಸುವುದು ಯಶಸ್ಸು ಮತ್ತು ಹೋರಾಟ ಎಂಬ ವಿಷಯದ ಬಗ್ಗೆ. ಜೀವನವೆಂದರೆ ಒಂದೇ ರೀತಿ ಸಾಗುವ ಸರಳ ದಾರಿಯಲ್ಲ. ಅದು ನಾನಾ ಸವಾಲುಗಳು, ಪಾಠಗಳು ಮತ್ತು ಅವಕಾಶಗಳಿಂದ ಕೂಡಿದ ಒಂದು ಅಸಾಧಾರಣ ಪ್ರಯಾಣ. ಈ ಪ್ರಯಾಣದಲ್ಲಿ ಸೋಲು, ನಿರಾಶೆ, ದುಃಖ ಇವೆಲ್ಲವೂ ಸಾಮಾನ್ಯ. ಆದರೆ ಅದನ್ನು ಜಯಿಸುವ ಧೈರ್ಯ ಮತ್ತು ಬದ್ಧತೆ ಹೊಂದಿದವರೇ ಯಶಸ್ಸಿನ ಶಿಖರವನ್ನು ತಲುಪುತ್ತಾರೆ. ಯಾವುದೇ ಯಶಸ್ಸು ಹಾಗೆ ಸಿಗಲ್ಲ. ಅದಕ್ಕೆ ಹೋರಾಟ ಬೇಕು. ಹೋರಾಟವಿಲ್ಲದೆ ಸಾಧನೆ ಸಾಧ್ಯವಿಲ್ಲ. ಯಶಸ್ವಿಯಾದ ಪ್ರತಿಯೊಂದು ವ್ಯಕ್ತಿಯ ಹಿಂದೆ ಅವನ ಪರಿಶ್ರಮದ ಕಥೆ ಇರುತ್ತದೆ. ಉದಾಹರಣೆಗೆ ಅಬ್ದುಲ್ ಕಲಾಂ ಅವರು ಬಹಳ ಸರಳ ಕುಟುಂಬದಿಂದ ಬಂದವರಾದರೂ ತಮ್ಮ ಕನಸುಗಳನ್ನು ಬಿಟ್ಟುಕೊಡದೆ ಇಡೀ ಜಗತ್ತಿಗೆ ಪ್ರೇರಣೆಯಾದವರು. ನಾವು ಜೀವನದಲ್ಲಿ ಯಾವ ಮಟ್ಟಿಗೆ ಏರಬೇಕೆಂದು ಬಯಸುತ್ತೇವೋ ಅದಕ್ಕೆ ತಕ್ಕ ಮಟ್ಟಿಗೆ ಶ್ರಮ ಪಡಬೇಕು. ಸ್ವಪ್ನಗಳನ್ನು ನೋಡೋದು ಸಾಕು, ಆದರೆ ಅದನ್ನು ನಿಜ ಮಾಡಲು ಪ್ರತಿದಿನವೂ ಕೆಲಸ ಮಾಡಬೇಕು. ಕಷ್ಟಪಟ್ಟು ಕೆಲಸ ಮಾಡು, ಫಲ ಸಿಹಿಯಾಗುತ್ತದೆ ಎಂಬ ಮಾತು ನಮ್ಮ ಹಿರಿಯರು ಹೇಳಿದ್ದು ಸುಮ್ಮನೆ ಅಲ್ಲ. ಪ್ರತಿದಿನವೂ ಚಿಕ್ಕದಾದರೂ ಒಂದೊಂದು ಹೆಜ್ಜೆ ಮುಂದೆ ಇಡೋದು ಸಾಕು. ಅದು ನಿಮಗೆ ಗುರಿ ತಲುಪಿಸಲಿದೆ. ನೀವು ಸೋತರೆ ಚಿಂತೆ ಬೇಡ. ಸೋಲಿನಲ್ಲಿ ಪಾಠವಿದೆ. ಪ್ರತಿಯೊಂದು ಸೋಲು ಯಶಸ್ಸಿನ ಮೊದಲ ಹಂತ. ನಾನು ಆಗಲ್ಲ, ನನ್ನಿಂದ ಸಾಧ್ಯವಿಲ್ಲ ಅನ್ನೋದು ಮನಸ್ಸಿನಿಂದ ತಳ್ಳಿಹಾಕಿ ನಾನು ಯತ್ನಿಸುತ್ತೇನೆ, ನಾನು ಮುನ್ನಡೆಯುತ್ತೇನೆ ಎಂಬ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ. ಜೀವನದಲ್ಲಿ ಆತ್ಮವಿಶ್ವಾಸವೇ ಮುಖ್ಯ. ನಂಬಿಕೆ ಹೊಂದಿ, ನಿಮಗೆ ಸಾಧ್ಯ. ಯಾಕೆಂದರೆ ನಿಜವಾಗಿಯೂ ವಿಶ್ವಾಸವಿದ್ದರೆ ಅರ್ಧ ಜಯ ಅಲ್ಲಿಯೇ ಸಿಕ್ಕಿರುವಂತೆ. ಬದ್ಧತೆ, ಶ್ರಮ ಮತ್ತು ಸಕಾರಾತ್ಮಕ ಚಿಂತನೆ ಇವೆಂದರೆ ಯಶಸ್ಸಿಗೆ ತೀರಬೇಕಾದ ಹಗ್ಗಗಳು. ನಿಮ್ಮ ಕನಸುಗಳನ್ನು ಕೇವಲ ಕನಸಾಗಿ ಬಿಡಬೇಡಿ, ಅವುಗಳನ್ನು ಗುರಿಗಳನ್ನಾಗಿ ಪರಿವರ್ತಿಸಿ. ಪ್ರತಿದಿನವೂ ಅದಕ್ಕೆ ಒಂದು ಹೆಜ್ಜೆ ಹಾಕಿ. ನೀವು ಮುಂದುವರೆಯುವ ಪ್ರತಿಯೊಂದು ಕ್ಷಣವೂ ನಿಮಗೆ ಯಶಸ್ಸಿನತ್ತ ಹಾದಿಯಾಗುತ್ತದೆ. ಅಂತಿಮವಾಗಿ ಎಲ್ಲರ ಜೀವನದಲ್ಲಿ ಒಂದು ಸಮಯ ಬರುತ್ತದೆ. ನೀವು ಗೆದ್ದರೆ ಇಡೀ ಜಗತ್ತು ನಿಮ್ಮನ್ನು ಮೆಚ್ಚುತ್ತದೆ. ಆದರೆ ನೀವು ಹೋರಾಡಿದ ಹಾದಿಯೇ ನಿಮ್ಮ ನಿಜವಾದ ಶಕ್ತಿ. ಹೋರಾಟವನ್ನು ಬಿಟ್ಟು ಬಿಡಬೇಡಿ, ಮುಂದೆ ನಡೆಯಿರಿ. ಯಶಸ್ಸು ನಿಮ್ಮನ್ನು ಖಂಡಿತವಾಗಿಯೂ ಚುಂಬಿಸಲಿದೆ. ಧನ್ಯವಾದಗಳು.